ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಔಟ್ಸ್ಫುಲ್ ಓಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಆದ ನಂತರ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಪ್ಕಮಿಂಗ್ ಸಿನಿಮಾಸ್ ಆಫ್ ಕಿಚ್ಚ ಸುದೀಪ್. ಫಸ್ಟ್ನೇ ಸಿನಿಮಾ ಕಿಚ್ಚ 47. ಇದು ಕಿಚ್ಚ ಸುದೀಪ್ ಅವರ 47ನೇ 47 ಸಿನಿಮಾ. ಈ ಒಂದು ಸಿನಿಮಾ ಸತ್ಯ ಜ್ಯೋತಿ ಬ್ಯಾನರ್ ಅಡಿಯಲ್ಲಿ ಬರ್ತದೆ. ಈ ಒಂದು ಸಿನಿಮಾನ ಚೇರನ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರು ತಮಿಳಿನ ನಿರ್ದೇಶಕರಾಗಿರೋದ್ರಿಂದ ಇದೊಂದು ಆಕ್ಷನ್ ಥ್ರಿಲ್ಲರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸಿನಿಮಾದ ಒಂದು ಫಸ್ಟ್ ಲುಕ್ ಕೂಡ ಇನ್ನೂ ಅಷ್ಟೊಂದು ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಶ್ರೀನಿಧಿ ಶೆಟ್ಟಿ ಅವರು ಹೀರೋಯಿನ್ ಆಗಿ ಪಾತ್ರನ ಮಾಡ್ತಿದ್ದಾರೆ. ಹೀಗಾಗಿ ಇದು ಇವರ ಅಪ್ಕಮಿಂಗ್ ಸಿನಿಮಾನೇ ಅಂತಲೇ ಹೇಳ್ಬೋದು. ನಂತರ ಬರೋ ಸಿನಿಮಾ ಕೆ. ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಕಿಚ್ಚ ಸುದೀಪ್ ಅವರೇ. ಈ ಒಂದು ಸಿನಿಮಾಗೆ ಕಾರ್ತಿಕ್ ಗೌಡ ಅವರು ಅಂದರೆ KRG ಪ್ರೊಡಕ್ಷನ್ ಮೂಲಕ ಈ ಒಂದು ಸಿನಿಮಾಗೆ ಬಂಡವಾಳನ ಹೂಡ್ತಿದ್ದಾರೆ. ಈ ಒಂದು ಸಿನಿಮಾ ಕಿಚ್ಚ ಸುದೀಪ್ ಅವರ ಡೈರೆಕ್ಷನಲ್ಲೂ. ಇವರ 9 ವರ್ಷ ಬಳಕೆ ಅಂದರೆ ಮಾಣಿಕ್ಯ ಸಿನಿಮಾನ ಲಾಸ್ಟ್ ಡೈರೆಕ್ಷನ್ ಮಾಡಿದ್ದು ಕಿಚ್ಚ ಸುದೀಪ್ ಅವರು. ನಂತರ ಮಾಣಿಕ್ಯ ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿತ್ತು. ಮಾಣಿಕ್ಯ ನಂತರ ಅಂದರೆ 9 ವರ್ಷಗಳ ನಂತರ ಈ ಒಂದು ಕಿಚ್ಚ ಸುದೀಪ್ ಅವರ ಕೆ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಕಾರ್ತಿಕ್ ಗೌಡ ಅವರು ಇವರ ಒಂದು ಬಂಡವಾಳ ಇದೆ ಅಂತಲೇ ಹೇಳ್ಬೋದು. ಇದು ಇವರ ಅಪ್ಕಮಿಂಗ್ ಸಿನಿಮಾ ಕಿಚ್ಚ ಸುದೀಪ್ ಅವ್ರದ್ದು. ನಂತರ ಬರೋ ಸಿನಿಮಾ ಅಶ್ವತ್ಥಾಮ. ಈ ಒಂದು ಸಿನಿಮಾದ ಈ ಒಂದು ಪೋಸ್ಟರ್ ಬಿಟ್ಟರೆ ಇಲ್ಲಿವರೆಗೂ ಏನು ಕೂಡ ರಿಲೀಸ್ ಆಗಿಲ್ಲ. ಇದು ತುಂಬಾ ವರ್ಷಗಳಾಯ್ತು. ಇದು ಸಿನಿಮಾದ ಅಪ್ಡೇಟು ಏನೂ ಬಂದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಅನೂಪ್ ಭಂಡಾರಿ ಅವರಿಗೆ ಕೇಳಿದ್ರೆ ಈ ಸಿನಿಮಾ ಬಂದೇ ಬರುತ್ತೆ, ಅದ್ರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವೊಂದು ಅಪ್ಡೇಟ್ ಇನ್ನೂ ಯಾವುದೂ ಬಿಟ್ಟಿಲ್ಲ. ಈಗ ಈ ಸಿನಿಮಾ ಯಾವ ಬರುತ್ತೆ ಅಂತ ಅಷ್ಟೊಂದು ಕನ್ಫರ್ಮ್ ಇಲ್ಲ. ಆದರೆ ಇದು ಅವರ ಲೈನಪ್ಪಲ್ಲಿ ಇದೆ ಅಂತ, ಸುದೀಪ್ ಅವರ ಲೈನಪ್ಪಲ್ಲಿ ಇದೆ ಅಂತ ಮಾತ್ರ ನಾವು ಹೇಳ್ಬೋದು ಅಷ್ಟೇ. ಮತ್ತು ನಂತರ ಬರೋ ಸಿನಿಮಾ ಅನೂಪ್ ಭಂಡಾರಿ ಅವರ ಡೈರೆಕ್ಷನ್ ಮಾಡ್ತಿರೋ ಸಿನಿಮಾ BRB ಅಂದರೆ ಬಿಲ್ಲಾರಂಗ ಭಾಷೆ. ಈ ಒಂದು ಸಿನಿಮಾ ಕೂಡ ನಿಂತೋಯ್ತೇನೋ ಅಂತ ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದರೆ ರೀಸೆಂಟಾಗಿ ಒಂದು ಸಿನಿಮಾದ ಗ್ಲಿಮ್ಸ್ ಬಿಟ್ಟಿದ್ರು. ಅಂದರೆ ಫಸ್ಟ್ ಬ್ಲಡ್ ಅಂತ ಒಂದು ಟೈಟಲ್ ಟೀಸರ್ ಮೂಲಕ ಈ ರೀತಿ ಬಿಟ್ಟಿದ್ರು. ಅಂದರೆ ಯಾವ ರೀತಿ ಇರುತ್ತೆ ಸಿನಿಮಾ ಅಂತ. ಇದು ಬೇರೆನೇ ವರ್ಲ್ಡ್ ಇರುತ್ತೆ ಅಂತ, ಅಂದರೆ ಬೇರೆ ಪ್ರಪಂಚದಲ್ಲಿ ನಡೆಯುವಂಥ BRB 3 ಜನ ಕ್ಯಾರೆಕ್ಟರ್ ಮೂಲಕ 3 ವರ್ಲ್ಡ್ನ ತೋರ್ಸೋಕ್ಕೆ ಹೊರಟಿದ್ದಾರೆ ಅನೂಪ್ ಭಂಡಾರಿ ಮತ್ತು ಕಿಚ್ಚ ಸುದೀಪ್ ಅವರು ಅಂತಲೇ ಹೇಳ್ಬೋದು. ಇದು ಅವರ ಕೆರಿಯರ್ನಲ್ಲಿ ದೊಡ್ಡ ಮಟ್ಟದ ಸಿನಿಮಾ ಮತ್ತು ದೊಡ್ಡ ಬಜೆಟ್ನ ಸಿನಿಮಾ ಕೂಡ ಆಗಿರುತ್ತೆ. ಯಾಕೆಂದರೆ ಈ ಒಂದು ಸಿನಿಮಾನ ಬೇರೆ ರೀತಿಯ ಶೂಟ್ ಮಾಡೋಕ್ಕೆ ಮತ್ತು ಬೇರೆ ರೀತಿಯ VFX ಬೇಕಾಗುತ್ತೆ. ಹೀಗಾಗಿ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ದೊಡ್ಡ ಕ್ಯಾನ್ವಾಸಲ್ಲಿ ರೆಡಿ ಆಗ್ತಿರೋ ಸಿನಿಮಾ. ಇದು ಇನ್ನೂ ಶೂಟಿಂಗ್ ಪ್ರಾರಂಭ ಆಗಿಲ್ಲ, ಇನ್ನು ಕೆಲವು ದಿನಗಳಲ್ಲಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಈ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆಂದರೆ ಆಫ್ಟರ್ ಅಂದರೆ ಅನೂಪ್ ಭಂಡಾರಿ ಅವರ ವಿಕ್ರಾಂತ್ ರೋಣ ಸಿನಿಮಾ ಕಿಚ್ಚ ಸುದೀಪ್ ಅವ್ರ ಜೊತೆನೇ ಡೈರೆಕ್ಷನ್ ಮಾಡಿದ್ದು. ಸೊ ಹೀಗಾಗಿ ಅದ ನಂತರ ಈ ಸಿನಿಮಾನೇ ಇವರ ಲೈನಪ್ಪಲ್ಲಿ ಇದೆ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ನಂತರ ಬರೋ ಸಿನಿಮಾನೇ ನಮಗೆಲ್ಲರಿಗೂ ಗೊತ್ತಿರೋ ಕಬ್ಜಾ 2 ಸಿನಿಮಾ. ಈ ಸಿನಿಮಾನ ಆರ್ ಚಂದ್ರ ಅವರು ಡೈರೆಕ್ಟ್ ಮಾಡಿದ್ರು. ಇದು ಅಂದರೆ ಕಬ್ಜಾ 1 ಸಿನಿಮಾ 2023ರಲ್ಲಿ ರಿಲೀಸ್ ಆಗಿ ದೊಡ್ಡ ಸೋಲನ್ನ ಕಾಣಿತು ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾದಲ್ಲಿ ಸುದೀಪ್ ಅವರೇ ಒಂದು ಕ್ಯಾರೆಕ್ಟರ್ ಮಾಡಿದರು, ಭಾರ್ಗವ್ ಬಕ್ಷಿ ಅಂತ. ಆ ಒಂದು ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಹೀಗಾಗಿ ಅದು ಅಂದರೆ ಕಬ್ಜಾ 2 ಅಲ್ಲಿ ಅದು ಬರುತ್ತೆ, ಅಂದರೆ ಮೇನ್ ಲೀಡಾಗಿ ಆ ಕ್ಯಾರೆಕ್ಟ್ರು ಬರುತ್ತೆ. ಹೀಗಾಗಿ ಕಬ್ಜಾ 1ನಲ್ಲಿ ಮಾಡಿರೋವಂಥ ಸುದೀಪ್ ಅವರ ಆ ಕ್ಯಾರೆಕ್ಟ್ರು ಕಬ್ಜಾ 2 ಅಲ್ಲಿ ಕೂಡ ಬರುತ್ತೆ. ಕಬ್ಜಾ 2 ಇವರ ಅಪ್ಕಮಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವ್ರದ್ದು. ಹೀಗಾಗಿ ಕಬ್ಜಾ 2ನಲ್ಲಿ ಬೇರೆ ಬೇರೆ ಆ್ಯಕ್ಟರ್ ಕೂಡ ಇರ್ತಾರೆ. ಅಂದರೆ ಉಪೇಂದ್ರ ಅವರು, ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಅಂದರೆ ಪವನ್ ಕಲ್ಯಾಣ್ ಅವರು ಇರ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ನೋಡಬೇಕು ಯಾವ ರೀತಿ ಅಂತ. ಹೀಗಾಗಿ ಇಷ್ಟು ಸಿನಿಮಾಗಳು ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಲೈನಪಲ್ಸ್ ಇದೆ ಅಂತಲೇ ಹೇಳ್ಬೋದು. ಕಬ್ಜಾ 2 ಕೂಡ ಆ್ಯಕ್ಚುಲಿ ಬರಲ್ಲ ಅಂತ ಹೇಳ್ತಿದ್ರು. ಆದರೆ ಆರ್ ಚಂದ್ರ ಅವರು ಪೋಸ್ಟರ್ ಬಿಡೋ ಮೂಲಕ ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ದೊಡ್ಡ ಸ್ಟಾರ್ನ ಕೂಡ ಆ್ಯಡ್ ಮಾಡಿದ್ದಾರೆ ಅವರೇ, ಪವನ್ ಕಲ್ಯಾಣ್ ಅವರು. ಟೋಟಲ್ 4 ಜನ ಸೂಪರ್ ಸ್ಟಾರ್ಸ್ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ. ಹೀಗಾಗಿ ಇದು ಯಾವ ರೀತಿ ಮೂಡ್ ಬರುತ್ತೆ ಅಂತ ಕಾಯಬೇಕು. ಕಬ್ಜಾ 1ನಲ್ಲಿ ಭಾರ್ಗವ್ ಬಕ್ಷಿ ಅನ್ನೋ ಕ್ಯಾರೆಕ್ಟ್ರು ತುಂಬಾ ಪವರ್ಫುಲ್ ಆಗಿತ್ತು, ಹಂಗೆ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಹೀಗಾಗಿ ಕಬ್ಜಾ 2ನಲ್ಲಿ ಆ ಒಂದು ಕ್ಯಾರೆಕ್ಟರ್ ತುಂಬಾ ಲೆಂತಿ ಆಗಿರುತ್ತೆ ಮತ್ತು ಆ ಕ್ಯಾರೆಕ್ಟರ್ ಬೇರೆ ರೀತಿಲಿ ಇರುತ್ತೆ ಅಂತ ಆರ್ ಚಂದ್ರ ಹೇಳುತ್ತಿದ್ದಾರೆ. ಇಷ್ಟ ಆಗಿತ್ತು ಕಿಚ್ಚ ಸುದೀಪ್ ಅವರ ಲೈನಪ್ಸ್. ಥ್ಯಾಂಕ್ ಯು ಸೋ ಮಚ್.